ಬೇಗ ಬಾ ನಂಗಾಗಿಯೇ. ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಗಳಲ್ಲಿ, ಅರಸನಾದ ಹೇರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ರೋಮ ಸಾಮ್ರಾಜ್ಯದ ಚಕ್ರವರ್ತಿಯು ಹೇರೋದನನ್ನು ಅರಸನನ್ನಾಗಿ ನೇಮಿಸಿದರು. ಹೇರೋದನನ್ನು ಗ್ರೇಟ್ ಎಂದು ಕೂಡ ಕರೆಯಲಾಗುತ್ತಿತ್ತು. ಆದರೆ ದಾವೀದನ ವಂಶದಲ್ಲಿ ಹುಟ್ಟುವವನೇ ಇಸ್ರಾಯೇಲರ ಸಿಂಹಾಸನಕ್ಕೆ ಹಕ್ಕುದಾರನು. ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಹುಟ್ಟಿ ಬಂದನು. ಮಾತ್ರವಲ್ಲ, ಜೋಯಿಸರಿಗೆ ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ದಾವೀದನ ವಂಶದಲ್ಲಿ ಹುಟ್ಟಿ ಬರುವ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಗಳನ್ನು ತಿಳಿದವರಾಗಿದ್ದರು. ಈ ಕಾರಣದಿಂದ ಹೇರೋದನೆಂಬ ಅರಸನು ಆಳುತ್ತಿರುವಾಗಲೇ ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದು ಹುಡುಕಿದರು. ಕರ್ತನಾದ ಯೇಸು ಕ್ರಿಸ್ತನು ರಾಜಾಧಿರಾಜನಾಗಿದ್ದಾಗಲೂ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವುದರ ಮೂಲಕ ತನ್ನ ಪ್ರಾಣವನ್ನು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ಬಲಿಯಾಗಿ ಅರ್ಪಿಸಿದನು. ಆತನಲ್ಲಿ ನಂಬಿಕೆ ಇಡುವವನು ಪಾಪ ಪರಿಹಾರವನ್ನು ಹೊಂದಿಕೊಂಡು ಪುನರುತ್ಥಾನ ಹೊಂದಿ ರಾಜಾಧಿರಾಜನಾಗಿರುವ ಯೇಸು ಕ್ರಿಸ್ತನ ರಾಜ್ಯದ ಪ್ರಜೆಯಾಗುವನು. ಪುನರುತ್ಥಾನ ಹೊಂದುವುದು ಅಂದರೆ ಆತನು ಕ್ರಿಸ್ತನ ಜೀವವನ್ನು ಪಡೆದು ಹೊಸ ಸೃಷ್ಟಿಯಾಗಿ ಆತನು ಮಾರ್ಪಡುತ್ತಾನೆ. ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರ ಹೊಂದಿ ದೇವರ ರಾಜ್ಯದ ಪ್ರಜೆಗಳಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.